ಇಲ್ಲ ಅದು ನಾನು ನಿರ್ಮಲಾ ಸೀತಾರಾಮನ್ ಸ್ಪೀಚ್ ನಾನು ಕೇಳ್ತಾ ಇದ್ದೆ. ಅದ್ರೊಳಗೆ ಅವ್ರು ಏನು ಹೇಳಿದ್ರು ಅಂದರೆ 0ಯಿಂದ 3 ಲಕ್ಷದವರೆಗೆ ನಿಲ್ ಟ್ಯಾಕ್ಸು, ಬಟ್ ಮತ್ತೆ 0ಯಿಂದ 7ರವರೆಗೆ 5% ಅಂತ. ಅಲ್ಲಿಗೇನು 3 ಲಕ್ಷಕ್ಕಿಂತ 3ರಿಂದ 7 5%. 0ಯಿಂದ 7 ಅಂತ ಅವ್ರು ಹೇಳಿದ್ರು. ಹೌದು, ಸ್ಲ್ಯಾಬ್ಸ್ ಅದು. ಇಲ್ಲ ಸರ್, 0ಯಿಂದ 7 5% ಅಂತ ಹೇಳಿದ್ರು. ನಾನು 2 ಸಲ ಕೇಳಿಸ್ಕೊಂಡೆ. ಅವಾಗ ಏನು ಅರ್ಥ ಬರುತ್ತೆ ಅಂದರೆ 3 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ, ಅದೇ 4 ಲಕ್ಷ ಬಂದರೆ ಈ 0ಯಿಂದ 4 ಲಕ್ಷಕ್ಕೆ 5% ಟ್ಯಾಕ್ಸ್ ಕಟ್ಟಬೇಕು, ಆ ರೀತಿ ಅರ್ಥ ಬರಲ್ವೇ? ಇಲ್ಲ ಇದು ಇಸ್ ಎಸ್ಟಾಬ್ಲಿಷ್ಡ್. ಇದು ಲಾಸ್ಟ್ ಇಯರ್ ಅಲ್ಲೂ ಇದೆ. ಈಗ ನಾವು 23 ಅಲ್ಲ, ಬಟ್ ಅವ್ರು ಹೇಳಿದ ಹಾಗೆ ಹೇಳಿದ್ರು. 0 to 7 ಅಂತ ಹೇಳಿದ್ಮೇಲೆ ನನಗೆ ಸ್ವಲ್ಪ ಗೊಂದಲ ಇದೆ ಅಂತ ಅದಕ್ಕೆ ಓದ್ತಾ ಏನಾದ್ರು ಅಲ್ಲ, ನಾನು ಅದು ಬರ್ಕೊಂಡಿದ್ದೀನಿ ಅದು. ಬಿಕಾಸ್ ಇಲ್ಲಿ ನೀವು ತೋರಿಸ್ತಾ ಇದ್ದಾರೆ 3ರಿಂದ 7 ಅಂತ. ಬಟ್ ನಾನು ಕೇಳಿದ್ದು ಅದೇ ಹೇಳಿದ್ರು 3ರಿಂದ 0ಯಿಂದ 3 0ಯಿಂದ 3 ನಿಲ್ಲು, 3ರಿಂದ 7 5%. 0ಯಿಂದ 7 5 ಅಂತ ನಾನು ಕೇಳಿಸ್ಕೊಂಡಿದ್ದೇನೆ. 3ರಿಂದ 7 5%. ನಮ್ಮ ಮಾಹಿತಿಯ ಪ್ರಕಾರ 3 to 7 ಅಂತ ಇದೆ. ಇರ್ಲಿ, ಇನ್ನೊಂದ್ ಸರ್ತಿ ಅದ್ರ ಬಗ್ಗೆ ಕ್ಲಾರಿಟಿ ತಗೋತೀವಿ ನಾವು ಡೆಸ್ಕ್ ಮುಖಾಂತರ. ಆಲ್ರೆಡಿ ಇದೆ, ಮುಂಚೆಯಿಂದನೇ ಇದೆ. ಇದು ಹೊಸದಲ್ಲ. ಇದು 3ವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಹೊಸ ರಿಜಿಮ್ ಅಲ್ಲಿ ಇದೆ. 3ರಿಂದ 6 ಇದ್ದಿದ್ದು 7ಕ್ಕೆ ಆಯ್ತು. 7 ಜಾಸ್ತಿ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ ಸೇಮ್ ಟು ಸೇಮ್ ಇದೆ ಅಲ್ವಾ ಸರ್? ಹೌದು, ಅಲ್ಲ 7 ಅದು 6ರಿಂದ 9 ಇತ್ತು, ಅದು 10ಕ್ಕೆ ಹೋಗಿದೆ. 10% ಇರೋದು 7ರಿಂದ 10ಕ್ಕೆ ಹೋಯ್ತು. 7 to 10, 10 to 12, 12 to 15, 15 and above ಅಂತ ಮಾಡ್ತೀವಿ. 15 and above 30%. ಮುಂಚೆ ಏನಿತ್ತು ಅಂದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕ್ಲಾರಿಫಿಕೇಶನ್ಗೆ. 3ರಿಂದ 6 5%, 3 ತನಕ ಇಲ್ಲ. 3ರಿಂದ 6 5% ಇತ್ತು. 6ರಿಂದ 9 10% ಇತ್ತು. 10ರಿಂದ 12 15% ಇತ್ತು. 12ರಿಂದ ಇದು ಮೇಲ್ಪಟ್ಟು 20% ಇತ್ತು. 15 ಮೇಲ್ಪಟ್ಟು 30%. ಈಗೇನ್ ಮಾಡಿದ್ರು 1 ಲಕ್ಷ ಇನ್ಕ್ರೀಸ್ ಮಾಡಿದ್ದಾರೆ. 6 ಇರೋದನ್ನ 7 ಮಾಡಿದ್ದಾರೆ. ಲಿಮಿಟ್ 1 ಲಕ್ಷ ಜಾಸ್ತಿ ಆಗಿದೆ. ಜಾಸ್ತಿ ಮಾಡಿದ್ದಾರೆ. 1 ಲಕ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಲೆಕ್ಕ ಹಾಕಿ ಹೇಳ್ಬಿಟ್ರು. ಇದೆಲ್ಲ ಅಪ್ಲೈ ಮಾಡಿದ್ರೆ 17,500 ರೂಪಾಯಿ ಒಬ್ಬರಿಗೆ ಉಳಿತಾಯ ಆಗುತ್ತೆ ಅಂತ ಮೇಡಮ್ ಹೇಳ್ಬಿಟ್ರು. ಅವರು ಲೆಕ್ಕ ಹಾಕಿ ಹೇಳ್ಬಿಟ್ರು 17,500 ರೂಪಾಯಿ ಒಬ್ಬರಿಗೆ ಉಳಿತಾಯ ಆಗುತ್ತೆ. ಅಂದ್ರೆ ಮಿನಿಮಮ್ ಅಂತನಾ? ಅಲ್ಲ, ಉಳಿತಾಯ ಈ ಇನ್ಕ್ರೀಸ್ ಇಂದ 17,000 ಮುಂದಿನ ಹಣಕಾಸಿನ ಡಿಫರೆನ್ಸ್ ಅಲ್ಲಿ 17,500 ರೂಪಾಯಿ 17,000 ರೂಪಾಯಿ ಲಾಭ ಆಗುತ್ತೆ ಅಷ್ಟೇ. ಅಂದ್ರೆ ನಮ್ಮ ಭಾರತ ಹೆಚ್ಚು ಕಡಿಮೆ ಮಧ್ಯಮ ವರ್ಗದವರೇ ಅತಿ ಹೆಚ್ಚು ಇರ್ತಕ್ಕಂಥ ದೇಶ. ಸ್ಯಾಲರಿಡ್ ಪರ್ಸನ್ನೇ ಜಾಸ್ತಿ. ಸೊ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕದಲ್ಲಿ ಮಾಡಿದ್ದಾರೆ ಅಂತಲ್ವಾ? ಈಗ ಒಂದೊಂದಾಗಿ ಡಿಬೇಟ್ ಬರ್ತೀನಿ. ಶ್ರೀನಿವಾಸ್ ಸರ್, ನಿಮ್ದೇನಾದ್ರು ಆಕ್ಷೇಪಣೆಗಳಿದೆಯಾ, ಅಬ್ಜೆಕ್ಷನ್ ಇದರಲ್ಲಿ? ಬಜೆಟ್ ಸರ್, ಇವಾಗ ನಾವು FKCC ಅಂದ್ರೆ ಏನು? ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅಂತ. ಕಾಮರ್ಸು ಇಂಡಸ್ಟ್ರಿಗೆ ಏನು ಅಷ್ಟು ಬೆನಿಫಿಟ್ ಕೊಟ್ಟಿದ್ದಾರೆ ನನಗೇನು ಗೊತ್ತಾಗಲಿಲ್ಲ. ಇಲ್ಲ, ನೀವೇನಾದ್ರು ಅಬ್ಸರ್ವ್ ಮಾಡಿದರೆ ಹೇಳಿ. ಈಗ ನಾನು ಸ್ವಲ್ಪ ಲೇಟಾಗಿ ಬಂದೆ. ಇಲ್ಲಿ ಲೇಟಾಗಿ ಬಂದಾಗ ನೋಡಿದಾಗಿಂದ ಇಂಡಸ್ಟ್ರೀಸ್ಗೆ ಏನು ಬೆನಿಫಿಟ್ ಕೊಟ್ಟಾಗ ಗೊತ್ತಾಗಲಿಲ್ಲ. ಆಮೇಲೆ ಇಂಡಸ್ಟ್ರಿ ಅಂದರೆ ಅದು ಓವರ್ ಆಲ್ ಮ್ಯಾಕ್ರೋ ಲೆವೆಲ್ ಆಗ್ಬಿಡುತ್ತೆ. ಇಂಡಸ್ಟ್ರಿ ಒಳಗೆ MSME ಅಂದರೆ ಮೈಕ್ರೋ, ಸ್ಮಾಲು, ಮೀಡಿಯಂ ಸ್ಕೇಲ್. ಈ ಇಂಡಸ್ಟ್ರಿಗಳಲ್ಲಿ ಸುಮಾರು 70-80 ಭಾಗ MSMEಗೆ ಸೇರುತ್ತೆ. ಹೌದು. ಈ MSMEಗೆ ಏನು ಒಂದು ಬೆನಿಫಿಟ್ ಕೊಟ್ಟಿಲ್ಲ ಅಂತ ನಾನು ತಿಳಿತೀನಪ್ಪ. ಬಟ್ ಬಿಗಿನಿಂಗ್ ಅಲ್ಲಿ ಅವರು ಆರಂಭದಲ್ಲಿ, ಬಜೆಟ್ ಆರಂಭದಲ್ಲಿ ನಾವು ಒಟ್ಟು 9 ಆದ್ಯತೆಗಳನ್ನ ಇಟ್ಕೊಂಡು ಬಜೆಟ್ ಅನ್ನ ರೂಪಿಸಿದ್ದೇವೆ ಅಂತ ಹೇಳಿದಾಗ ಅದರಲ್ಲಿ MSME ಕೂಡ ಫಸ್ಟ್ ಉಲ್ಲೇಖ ಮಾಡಿದ್ರು. ಬಟ್ ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಡೀಟೇಲ್ ನಾವು ನೋಡಬೇಕು, ಅದು ಗೊತ್ತಾಗಲಿಲ್ಲ. ಅದೇ ಸರ್, ಇನ್ ಡೀಟೇಲ್ ನಾವು ನೋಡ್ತಾ ಹೋಗ್ಬೇಕು. MSME ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಮತ್ತೆ ಇನ್ನೊಂದು ಸೆಕ್ಷನ್, ಈ 45 ದಿನದಲ್ಲಿ ಸರಕು ತಗೊಂಡಿದ್ರೆ ಹಣ ವಾಪಸ್ ಕೊಟ್ಟು ಬಿಡಬೇಕು, ಅಂದರೆ ಕೊಂಡ್ಕೊಂಡಿರೋ ಸರಕಿಗೆಲ್ಲ 45 ದಿನದಲ್ಲಿ ವಾಪಸ್ ಕೊಡಬೇಕು ಅಂತ ಮಾಡಿದರು. ಅದ್ರ ಉದ್ದೇಶ ಏನಿತ್ತು? ದೊಡ್ಡ ದೊಡ್ಡ ಕಂಪನಿಗಳವರು, ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ನವರು ಭಾಳ ತಡೆ ಮಾಡ್ತಾರೆ ಈ MSMEಗಳು ಕೊಡೋದಕ್ಕೆ. ಸೊ ಅವ್ರನ್ನ ಅಲ್ಲಿ ರೆಸ್ಟ್ರಿಕ್ಟ್ ಮಾಡೋಕೆ ಹೋಗಿ ಇವಾಗ ಏನು ಮಾಡಿದ್ದಾರೆ ಅಂದರೆ ಅದನ್ನು ಪ್ರತಿಯೊಬ್ಬರಿಗೂ ಅಪ್ಲೈ ಮಾಡಿಬಿಡ್ತಾರೆ. ಪ್ರತಿಯೊಬ್ಬರಿಗೂ ಇವಾಗ ನಿಮ್ಮ ಹತ್ರ ನಾನು ತಗೊಂಡಿದ್ರೆ ನಾನು ತಕ್ಷಣ 45 ದಿವಸ ಕೊಡಲೇಬೇಕು, ಆ ರೀತಿ ಮಾಡಿದ್ರೆ ಅದನ್ನ ಚೇಂಜ್ ಮಾಡ್ತಾರೆ ಅಂತ ನಾವು ರಿಕ್ವೆಸ್ಟ್ ಕೊಟ್ಟಿದ್ವಿ. ರಿಟರ್ನ್ ರಿಕ್ವೆಸ್ಟ್ ನಮ್ಮ ಅಧ್ಯಕ್ಷ ಅವ್ರನ್ನ ಮೀಟ್ ಮಾಡಿದಾಗಲೂ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ನಮ್ಮ ಅಧ್ಯಕ್ಷರು ಭೇಟಿ ಮಾಡಿದ್ರು ಪ್ರೀ ಬಜೆಟ್ ಮೆಮೊರಾಂಡಮ್ ಟೈಮ್ನಲ್ಲಿ. ಆವಾಗಲೂ ಹೇಳಿದ್ದಾರೆ, ಯಾಕೋ ಸೆಕ್ಷನ್ 45A ನೋ 45EB ನೋ ಏನೋ ಇದೆ, ಅದು ಬಗ್ಗೆ ಏನು ಕಾಣಿಸ್ಲಿಲ್ಲ ನನಗೆ. ಅದು ಹಾಗೆ ಇದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದ್ರೆ ಇವಾಗ ಏನಾಗುತ್ತೆ, ನಾವು ಎಷ್ಟೋ ನಿಮ್ಗೆ ಸಾಲ ಕೊಡ್ತೀವಿ ಸರ್. ನಾನು ಒಬ್ಬ ಉದ್ಯಮಿ ಅಂದರೆ ನಾನು ಮ್ಯಾನುಫ್ಯಾಕ್ಚರರು, ನಮ್ಮ ಏಜೆಂಟ್ಗಳಿಗೆ, ಡೀಲರ್ಗಳಿಗೆ ನಾನು ಸಾಲ ಕೊಡ್ತೇನೆ. ಅವರೆಲ್ಲೂ ಓಡೋವರಲ್ಲ. ಬಟ್ ಅವ್ರು 45 ದಿವಸದ ಒಳಗಡೆ ಕೊಡದೇ ಇರ್ಬೋದು, 60 ದಿವಸ ಕೊಡ್ತಾರೆ, 75 ದಿವಸ ಕೊಡ್ತಾರೆ. ಯಾಕೆಂದ್ರೆ ಅವ್ರು ಮತ್ತೆ ಅವ್ರ ಸಬ್ ಡೀಲರ್ಸ್ ಕೊಟ್ಟಿರ್ತಾರೆ ಹಣ. ಸೊ ಇದೊಂದು ಚೈನ್ ರಿಯಾಕ್ಷನ್ ತರ ಇರುತ್ತೆ, ನಡೀತಾ ಇತ್ತು, ಹೋಗ್ತಾ ಇತ್ತು. ಇವಾಗ ಇವ್ರು 45 ದಿವಸಗಳ ಒಳಗನೆ ಕೊಡಬೇಕು ಅಂದರೆ ನಮ್ಮ ಒಬ್ಬ ಏಜೆಂಟ್ ಏನು ಮಾಡಿದ್ರು ಗೊತ್ತಾ? ಸ್ವಾಮಿ, ಇನ್ಮೇಲೆ ನಿಮ್ಮ ಹತ್ರ ವ್ಯಾಪಾರನೇ ಬೇಡ ನನಗೆ, ಯಾಕೆ ನಾನು 45 ದಿವಸಗಳು ಕೊಡೋಕ್ಕಾಗಲ್ಲ, ಇದು ಸರ್ಕಾರ ಪೆನಾಲ್ಟಿ ಹಾಕುತ್ತೆ, ನಾನು ಏನು ಮಾಡೋದು, ಇದು ಏನಾದ್ರು ಮಾಡ್ಕೊಳ್ಳಿ ಬೇಡ ಅಂತಲೇ
ಒಂದೇ ಸಲ ಇದೆ ಕಟ್ ಮಾಡ್ಕೊಂಡ್ಬಿಟ್ರು ರಿಲೇಷನ್. ಬಟ್ ಹಂಗಾದಾಗ ಇಂಡಸ್ಟ್ರಿ ರನ್ ಆಗೋದು Industry run ಆಗೋದು ಹೇಗೆ? ಟ್ರೆಂಡ್ಸ್ ಅದು ಅಂಡರ್ actually ಮ್ಯೂಚುವಲ್ ಹೌದು. ಅಂಡರ್ಸ್ಟ್ಯಾಂಡಿಂಗ್ಸ್ ಅಲ್ವಾ ಸರ್? ಅದು ನನ್ನ ಮಾಹಿತಿ ಏನಾಯ್ತು ಪ್ರಕಾರ ಅಂದ್ರೆ ಕಂಪಲ್ಸರಿ ಆಡಿಟ್ ಅಂದ್ರೆ 10 ಕೋಟಿ ದಾಟಿದ್ರೆ ಇಲ್ಲ. ಆಮೇಲೆ 5% ಕ್ಯಾಶ್ ಇನ್ ವ್ಯವಹಾರ 3 ಕೋಟಿ ದಾಟಿದ್ರೆ ಮಾತ್ರ ಇದು MSME ಇದು ಸರ್ಟಿಫೈ ಮಾಡ್ಬೇಕಾದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗುತ್ತೆ. ಈ ಸಣ್ಣ ಕೈ ಅಂದ್ರೆ 3 ಕೋಟಿ ಸಣ್ಣ ವ್ಯವಹಾರಕ್ಕಿಂತ ಕೈಗಾರಿಕೆಗಳು ಸರ್, ಅದೇ ಹೌದು. ಅಲ್ಲ 3 ಕೋಟಿಗಿಂತ ಕಡಿಮೆ ವ್ಯವಹಾರ ಇರೋರಿಗೆ ಇದು ಅಪ್ಲೈ ಆಗಲ್ಲ. ಅಪ್ಲೈ ಆಗಲ್ಲ. ಇಲ್ಲ ಅವ್ರಿಗೂ ಅಪ್ಲೈ ಮಾಡ್ಬಿಟ್ಟಿದ್ದಾರೆ ಇವಾಗ, ಅದೇ ಬಂದಿರೋ ತಾಪತ್ರೆ ಸರ್. ಈ ಹೊಸ ಬಜೆಟ್ ಅಲ್ಲ, ಇವಾಗ ಮಾರ್ಚ್ 31ಗೆ ಎಲ್ಲರೂ ಅವ್ರವ್ರ ಇದು ಬ್ಯಾಲೆನ್ಸ್ ಶೀಟ್ಗಳು ನಿಲ್ ಮಾಡ್ಕೋಬೇಕು ಅಂತ ಬ್ಯಾಂಕಲ್ಲಿ ಸಾಲ ತೊಗೊಂಡು ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ. ನಾವು ಅಷ್ಟೇ ಇವಾಗ ಎಷ್ಟೋ ಕೊಡಬೇಕಾಯ್ತು ನಮ್ಮ ಸಪ್ಲೈಯರ್ಸ್ಗೆ, ಬ್ಯಾಂಕಿಂದ ಸಾಲ ತೊಗೊಂಡು ಅವ್ರಿಗೆಲ್ಲ ತೀರಿಸ್ಬಿಟ್ಟು ನಮ್ಮ ಬ್ಯಾಲೆನ್ಸ್ ಶೀಟ್ ಝೀರೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ. ಯಾಕಪ್ಪ ಹೆಚ್ಚು ಕಡಿಮೆ ಮತ್ತೆ 45 ದಿವಸಕ್ಕೆ ಜಾಸ್ತಿ ಅದು ಹೋದ ಬಜೆಟ್ ಮಾಡಿದಾರ. ಒಂದು ನಿಮ್ದು ವ್ಯವಹಾರ 3 ಕೋಟಿಗಿಂತ ಮೇಲ್ಪಟ್ಟಿರ್ತದೆ ಅಂದ್ರೆ ಬೇಸಿಕ್ ಅಪ್ ಟು 10 ಕೋಟಿಗಿಂತ ಜಾಸ್ತಿ ಇರ್ತದೆ. ಹಾಗಾಗಿ ಆಮೇಲೆ 5% ಕ್ಯಾಶ್ಗಿಂತ ಕಡಿಮೆ, ಐ ಮೀನ್ ನಿಮ್ದು ವ್ಯವಹಾರ ಕ್ಯಾಶ್ ಇನ್ ವ್ಯವಹಾರ ಕಡಿಮೆ ಇರುತ್ತೆ. ಅವಾಗಿರುವಾಗ 44AB ಆಡಿಟ್ ಅಂತ ಹೇಳ್ತೀವಿ. ಅದು ನಿಮಗೆ ಅಪ್ಲೈ ಆಗೋದ್ರಿಂದ ಈ ಒಂದು ನಿಯಮಗಳು ಜಾರಿ ಆಗುತ್ತೆ. ಸರ್, ಇಲ್ಲಿ ಪ್ರಮುಖವಾಗಿ ವಿಕಸಿತ ಭಾರತಕ್ಕೆ ನಾವು ಮೊದಲ ಹೆಜ್ಜೆ ಇಡ್ತಾ ಇದೀವಿ ಬಜೆಟ್ ನಿಂದ ಅಂತ ಹೇಳ್ತಾ ಇದ್ರು. ಹೇಗದು ಸಾಕಾರಗೊಂಡಿದೆ ಅದನ್ನು ತಿಳಿಸ್ಕೊಡ್ಬೋದಾ ಅಂತ? ಹಾ ಸರ್, ಮೊದಲನೇದಾಗಿ ಅವರು ಈಗ ಬ್ರಾಡ್ ಆಗಿ ನೋಡ್ಬೇಕಂದ್ರೆ ಒಂದು ಗ್ರಾಮೀಣ ಕೃಷಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಡೀ ಬಜೆಟ್ ಅಲ್ಲಿ ನೋಡಿದಾಗ ನಮಗೆ ಇನ್ನು ಫೈನ್ ಪ್ರಿಂಟ್ ನೋಡಿದಾಗ ನಮಗೆ ಇನ್ನು ಕೆಲವೆಲ್ಲ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಗ್ರಾಮೀಣ ಅಂತ ತೆಗೆದುಕೊಂಡಾಗ ಹೌಸಿಂಗ್ ಮತ್ತು ಕೃಷಿ ಇವೆರಡಕ್ಕೂ ಅವ್ರು ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಎರಡನೇದಾಗಿ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಈಗ ಅದೇನಾಗುತ್ತೆ, ಬಹಳ ಒತ್ತು ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಕೊಡೋದ್ರಿಂದ ಏನಾಗುತ್ತೆ, ಒಂದು ಡೆವಲಪ್ ಆಗೋದ್ರ ಜೊತೆಗೆ ಇದೊಂದು ಲಾಂಗ್ ಅಂದ್ರೆ ದೂರದೃಷ್ಟಿ ಇರುತ್ತೆ. ಆಮೇಲೆ ಜನಗಳಲ್ಲಿ ದುಡ್ಡು ಸಿಗುತ್ತೆ. ಏನು ಗೌರ್ಮೆಂಟ್ ಸ್ಪೆಂಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಜನಗಳಲ್ಲಿ ದುಡ್ಡು ಬರುತ್ತೆ, ಮತ್ತೆ ಅವ್ರು ಖರ್ಚು ಮಾಡ್ತಾ ಹೋಗ್ತಾರೆ. ಅದು ಎಕಾನಮಿ ಬೂಸ್ಟ್ ಮಾಡ್ತಾ ಹೋಗುತ್ತೆ. ಸರ್, ಒಂದು ನಾವು ಅರ್ಥ ಮಾಡ್ಕೋಬೇಕು, ಇಡೀ ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಯಾವ ದೇಶಗಳ ಎಕಾನಮಿನೂ ಸರಿ ಇಲ್ಲ. ಜಪಾನ್ ಇಸ್ ಸ್ಟ್ರಗ್ಲಿಂಗ್, ಯುರೋಪ್ ಇಸ್ ಸ್ಟ್ರಗ್ಲಿಂಗ್, ಆಸ್ಟ್ರೇಲಿಯಾ ಸ್ಟ್ರಗ್ಲಿಂಗ್, ಅಮೆರಿಕ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ. ಇದರ ನಡುವೆ ನಮ್ಮ ಆಫ್ಟರ್ ಕೋವಿಡ್ ಎಫೆಕ್ಟ್ ಅಂತನಾ? ಹೌದು, ಆಫ್ಟರ್ ಕೋವಿಡ್ ನಂತರ ಅದರ್ವೈಸ್ ಆಲ್ಸೋ ದೇ ಆರ್ ಸಫರಿಂಗ್. ಹೌದು, ಜರ್ಮನಿ ಎಲ್ಲ ಕಡೆ ತುಂಬಾ ಅಂದ್ರೆ ತುಂಬಾ ಸಮಸ್ಯೆನಲ್ಲಿದೆ. ಆದ್ರೆ ನಮ್ದು ದೇಶ ಮಾತ್ರ ಒಂದ್ ಸ್ವಲ್ಪ ಏನು ನಡೀತಾ ಇದೆ, ಚಕ್ರ ನಡೀತಾ ಇದೆ, ಅದೇನು ಸಮಸ್ಯೆ ಇಲ್ಲ. ಅವ್ರೇನ್ ಮಾಡಿದ್ರು, ಅಲ್ಲಿ ಏನ್ ಸಮಸ್ಯೆಗಳಿದೆ ಅದು ಆಪರ್ಚುನಿಟಿ ಆಗಿ ನಾವು ಇದು ಮಾಡ್ತೇವೆ. ಉದಾಹರಣೆಗೆ ಮೇಕ್ ಇನ್ ಇಂಡಿಯಾ ಅಂತ ಇರ್ಬೋದು, ಅದನ್ನ ಅವತ್ತು ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ, ಯಾಕಂದ್ರೆ ಯಾವುದೇ ಒಂದು ಯೋಜನೆಗಳಿರ್ಬೋದು, ಕೈಗಾರಿಕೆಗಳಿರ್ಬೋದು, ಅದಕ್ಕೆ ತನ್ನದೇ ಆದ ಒಂದು ಸಮಯ ಇರ್ತದೆ. ಉದಾಹರಣೆಗೆ ನಾವು ಇವತ್ತು ಕಸ್ಟಮ್ಸ್ ಡ್ಯೂಟಿನಲ್ಲಿ ಬಹಳಷ್ಟು ಕಸ್ಟಮ್ ಡ್ಯೂಟಿನ ರಿಡ್ಯೂಸ್ ಮಾಡಿದ್ದಾರೆ ಮೆಟಲ್ಸ್ ಅಲ್ಲಿ. ಇದು ಬಹಳ ಇಂಪಾರ್ಟೆಂಟ್, ಯಾಕೆಂತಂದ್ರೆ ಇದ್ರದ್ದು ನಾವು ಬೆನಿಫಿಟ್ ತಗೊಳ್ಳೋದು ಇನ್ನೊಂದು 4-5 ವರ್ಷ ಆಗ್ಬಿಡುತ್ತೆ. ಯಾಕಂದ್ರೆ ಕ್ಲೀನ್ ಎನರ್ಜಿ, ಗ್ರೀನ್ ಎನರ್ಜಿನಲ್ಲಿ ಯುರೋನಿಯಂ ಆಮೇಲೆ ಬಹಳ ಬೆಲೆಬಾಳುವಂತ ಮೆಟಲ್ಸ್ ಅನ್ನ ನೀವು ಇವತ್ತಿನ ಕಸ್ಟಮ್ ಡ್ಯೂಟಿ ಮತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ತರಿಸಬಹುದು ಅಂತ ಹೇಳಿದಾಗ, ಅದನ್ನ ನೀವು ತರಿಸಿ ಪ್ರಾಸೆಸ್ ಮಾಡಿ ಅದರ ಬೆನಿಫಿಟ್ ತಗೊಳ್ಳೋದಿದೆಯಲ್ಲ, ಅದು ಬಹಳ ಲಾಂಗ್ ರನ್. ಸೊ ಹಾಗಾಗಿ ಆ ತರದ್ದು ಕೂಡ ಬಹಳಷ್ಟು ಅವರು ಕೆಲಸ ಮಾಡಿದ್ದಾರೆ. ಸೊ ಒಂದು ಏನು ಹೌಸಿಂಗ್ ಇದ್ರಲ್ಲಿ ಮಾಡಿದ್ದಾರೆ, ರೂರಲ್ ಅಲ್ಲಿ ಇದು ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆಂಡಿಚರ್ ತುಂಬಾ ಮಾಡಿದ್ದಾರೆ. ಆಮೇಲೆ ಇವೆಲ್ಲವಕ್ಕೂ ಸಾಧ್ಯ ಆಗಿದ್ದೇನಪ್ಪಾ ಅಂತಂದ್ರೆ GST ಕಲೆಕ್ಷನ್. ಅವ್ರನ್ನ ಎಲ್ಲಿ ಶಕ್ತಿ ತುಂಬ್ತಾ ಇದೆ ಅಂತಂದ್ರೆ GST ಕಲೆಕ್ಷನ್. ಆಮೇಲಿಂದ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನಪ್ಪಾ ಅಂತಂದ್ರೆ, ಈ ಏನು ಬದಲಾವಣೆಗಳಿಲ್ಲ 53 ಕೌನ್ಸಿಲ್ ಅಂತ. ಈಗ ಏನಪ್ಪಾ ಅಂತಂದ್ರೆ, ಬಜೆಟ್ ಅನ್ನೋದು ತುಂಬಾ ಅತ್ಯಾಕರ್ಷಕ ಇಲ್ಲ. ಯಾಕಂದ್ರೆ ತುಂಬಾ ರೇಟ್ಗಳು ಮುಂಚೆ ಅಂದ್ರೆ ಬಜೆಟ್ ಅಂತಂದ್ರೆ ತುಂಬಾ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ನನಗೇನ್ ಸಿಗುತ್ತೆ, ಈ 3 ಪಾಯಿಂಟ್ ನಾವು ವರ್ಕ್ ಮಾಡ್ತಾ ಇದ್ವಿ. GST ಬಂದ ಮೇಲೆ ಏನಾಗಿದೆ ಅಂತಂದ್ರೆ, ಯಾವುದೇ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಯಾವುದೇ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಸೋಲೋ ಆಗಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಅದು GST ಕೌನ್ಸಿಲ್ ಅಂತ ಇದೆ, ಅದು ಎಲ್ಲಾ ಸೇರುತ್ತೆ. ಅಲ್ಲಿ ಎಲ್ಲಾ ರಾಜ್ಯಗಳ ಪ್ರತಿನಿಧಿಗಳು ಒಪ್ಪಿದ್ರೆ ಮಾತ್ರ ನೀವು ಏನೇ ಒಂದು ಬದಲಾವಣೆ ಮಾಡಕ್ಕಾಗತ್ತೆ. ಈ 53 ಕೌನ್ಸಿಲ್ ಮೀಟಿಂಗ್ ಅಲ್ಲಿ ನಮಗೆ ಬಹಳ ತೊಂದರೆ ಏನಾಯ್ತು, ಟ್ರೇಡರ್ಸ್ಗೆ ಬಹಳ ಸಮಸ್ಯೆಗಳಿತ್ತು. 17, 18, 19 ಹೊಸದಾಗಿ ಬಂದಾಗ ಅಧಿಕಾರಿಗಳಿಗೆ ಗೊತ್ತಿದ್ದಿಲ್ಲ ಕಾನೂನು, ನನಗೂ ಗೊತ್ತಿದ್ದಿಲ್ಲ ಆಸ್ ಅಡ್ವೈಸರು, ತೆರಿಗೆದಾರರಿಗೆ ಪಾಪ ಅವ್ರಿಗೆ ಸಾಧ್ಯ ಇದ್ದಿಲ್ಲ. ಹಾಗಾಗಿ ವಿ ವರ್ ಗಾಟ್ ಇನ್ ಟು ಸೋ ಮಚ್ ಆಫ್ ಪ್ರಾಬ್ಲಮ್, ಸೋ ಮೆನಿ. ಅದಕ್ಕೆಲ್ಲ ಅವ್ರು ಉತ್ತರ ಕೊಟ್ಟರು, ಎಷ್ಟು ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ದಂಡ ಬಡ್ಡಿ ಮಾಫಿ ಮಾಡಿದ್ದಾರೆ, ಪ್ರೊಸೀಜರ್ಸ್ ಸಿಂಪ್ಲಿಫೈ ಮಾಡಿದ್ದಾರೆ. ಆಮೇಲಿಂದ ಅವರು ಅದನ್ನು ನಾವು ಪರ್ಚೇಸ್ ಮಾಡಿದಾಗ ಅದು ನನಗೆ ಕ್ರೆಡಿಟ್ ಸಿಗ್ತಾ ಇಲ್ಲ, ಅದಕ್ಕೆಲ್ಲ ಪರಿಹಾರ ಕೊಟ್ಟಿದ್ದಾರೆ. ಸೊ ಇದನ್ನ ಅವರು ಎಲೆಕ್ಷನ್ ಮುಂಚೆನೂ ಮಾಡ್ಬೋದಾಗಿದೆ. ಇಟ್ಸ್ ಎ ಪ್ರಾಸೆಸ್, ಯಾಕೆಂದ್ರೆ ಎಲ್ಲ ರಾಜ್ಯಗಳು ಒಪ್ಕೊಂಡು ಮಾಡುವಂತಹ ಇದು. ಅದೆಲ್ಲ ಈಗೇನಾಗಿದೆ
ಏನಾಗುತ್ತೆ, ಅವರು ಇದನ್ನ ಓದ್ಲಿಲ್ಲ ಡೀಟೇಲ್ ಆಗಿ, ಬಟ್ ಅದಕ್ಕೆಲ್ಲ ಅಪ್ರೂವ್ ಆಗುತ್ತೆ. ಈಗ ಅದು ಅಲ್ಲಿ ಪ್ರಪೋಸ್ ಮಾಡಿದರೆ ಅದು ಕಾನೂನಾಗಿ ಇಲ್ಲಿ ಒಪ್ಪಾಗುತ್ತೆ. ಸೊ ಅದ್ಭುತವಾದ ಕೆಲಸವನ್ನ ಈ ಒಂದು ಇದರಲ್ಲಿ ಮಾಡಿದ್ದಾರೆ GST ಬಟ್ ನನ್ನ ಆತ್ಮನಿರ್ಭರ್ ಭಾರತ್ ಅಂತ ಅಂದ್ಬಿಟ್ಟು ಅದನ್ನ ಹೆಚ್ಚು ಸ್ಟ್ರೆಸ್ ಕೊಟ್ಟರು, ಮೇಕ್ ಇನ್ ಇಂಡಿಯಾ ಅಂತ. ಈಗ ನೀವು ಇಂಡಸ್ಟ್ರಿ ಅವರು ಆಗಿರೋ ಹಿನ್ನೆಲೆಯಲ್ಲಿ ತಮಗೆ ಸಪ್ಲೈಯರ್ಸ್ ಇರ್ತಾರೆ, ಬೇರೆ ಬೇರೆ ಬೇರೆ, ಈ ಎಷ್ಟರ ಮಟ್ಟಿಗೆ ಇದು ಅನುಕೂಲ ಆಗುತ್ತೆ ಅಂತ ಸರ್? ಪ್ರತಿಯೊಂದಕ್ಕೂ ನಾವು ಮೊದಲೆಲ್ಲ ಬೇರೆ ದೇಶದ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಅಲ್ಲ, ಈಗ ಮೇಕ್ ಇನ್ ಇಂಡಿಯಾ ಬಂದ ಮೇಲೆ ಮತ್ತೆ ಕೋವಿಡ್ ಸಿಚುಯೇಷನ್ ಚೇಂಜ್ ಆದಮೇಲೆ ಇಂಡಿಯಾ ಬಂದು ಬಹಳ ಸೆಲ್ಫ್ ಸಫಿಷಿಯೆಂಟ್ ಆಗೋಗ್ಬಿಟ್ಟಿದೆ. ಅದನ್ನು ಬೇರೆ ದೇಶಗಳ ಮೇಲೆ ಇಂಡಿಯಾ ಡಿಪೆಂಡ್ ಆಗ್ತಾ ಇರೋದು ಕೆಲವು ಐಟಮ್ಗಳಿಗೆ ಯಾವುದು ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಅಗರಬತ್ತಿ ತಯಾರಕ ಸರ್, ಅದರೊಳಗೆ ಕೆಲವು ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಇರುತ್ತೆ. ಆ ನ್ಯಾಚುರಲ್ ಎಸೆನ್ಷಿಯಲ್ಸ್ ಅಂದರೆ ಅಲ್ಲಿ ಫ್ಲವರ್ಸು ಏನು ಉದ್ದಿಮೆ ಇರುತ್ತೆ, ಆ ಫ್ಲವರ್ಸ್ದು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ ಆ ಆಯಿಲ್ಗೆ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳೋದು. ಅದಿಲ್ಲಿ ಬೆಳೆಯೋಕ್ಕೆ ಆಗೋದಿಲ್ಲ, ಅದು ನಾವು ಇಂಪೋರ್ಟ್ ಮಾಡಲೇಬೇಕು. ಫ್ರಾನ್ಸಿಂದ ಇಂಪೋರ್ಟ್ ಮಾಡದೇ ಇದ್ರೆ ಇವಾಗ ಲ್ಯಾವೆಂಡರ್ ಇಲ್ಲಿ ಬೆಳೆಯೋದಿಲ್ಲ, ನಾವೇನು ಮಾಡೋದು, ಅಲ್ಲಿಂದ ತಗೊಳ್ಳೇಬೇಕು. ಅದು ಇಲ್ಲಿ ಬಂದು ಜಾಸ್ಮಿನ್ ಬೆಳಿತೀವಿ, ಬೇರೆ ಇದು ವೆಟಿವರ್ ಬೆಳಿತೀವಿ, ಇದೆಲ್ಲ ಮಾಡಿ ಇದು ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ ಈ ರೀತಿ. ಇವಾಗ ಸ್ಯಾಂಡಲ್ವುಡ್ ಆಯಿಲ್ ಓವರ್ ಆಲ್ ಆಗಿ ಸರ್ ನನ್ಗೊಂದು ಇದಿರುತ್ತೆ, ಯಾಕೆಂದ್ರೆ ಸಮಗ್ರವಾಗಿ ನೀವು ನೋಡಿದಾಗ ಕೆಲವು ಪಾಯಿಂಟ್ಸ್ಗಳನ್ನ ಗಮನಿಸಿದಾಗ ನಿರಾಶಾದಾಯಕ ಅಂತ ಏನಾದರೂ ತಾವು ಹೇಳ್ತೀರಾ, ಅಥವಾ ಸಂಹೌ ಓಕೆ ಅನ್ನೋ ರೀತಿನಲ್ಲಿ? ಈ ಬಜೆಟ್ನ ನಾನು ನಿರಾಶಾದಾಯಕ ಅಂತ ಹೇಳ್ತಾ ಇಲ್ಲ ಸರ್. ಇಟ್ಸ್ ಅ ಬ್ಯಾಲೆನ್ಸ್ಡ್ ಬಜೆಟ್ ಅಂತಲೇ ಹೇಳ್ತಾ. ಬ್ಯಾಲೆನ್ಸ್ಡ್ ಬಜೆಟ್ ಅದರೊಳಗೆ ಕೆಲವು ವಿಷಯಗಳು ಅವರು ಏನು ಬಜೆಟರಿ ಡೆಫಿಸಿಟ್ ಏನಿದೆ, ಆ ಡೆಫಿಸಿಟ್ ಹೋದ್ಸಲ 5.1 ಇತ್ತು ಸರ್, ಅದು ನೀವು 4.9 ತಂದಿದ್ದಾರೆ. 4.9 ಅಂಡ್ ಪ್ರೋಗ್ರೆಸಿವ್ಲಿ ಇದನ್ನ 4.9 ಕಡಿಮೆ ಮಾಡಿ 2.5 ವರೆಗೂ ತರೋದೇ ನಂದು ಉದ್ದೇಶ ಅಂತ ಹೇಳಿದ್ದಾರೆ. ಯಾವ ಬಜೆಟರಿ ಡೆಫಿಸಿಟ್ ಕಡಿಮೆ ಮಾಡ್ತಾರೆ, ವ್ಯಾಲ್ಯೂ ಆಫ್ ದ ರುಪಿ ವಿಲ್ ಗೋ ಅಪ್ ಆಟೋಮೆಟಿಕಲಿ. ಇವಾಗ ರೂಪಾಯಿ ಏನಾಗಿದೆ, ಒಂದು ಟೈಮ್ನೊಳಗೆ 30 ರೂಪಾಯಿಗೆ $1 ಇತ್ತು, ಇವಾಗ 83 ರೂಪಾಯಿಗೆ ಬಂದಿದೆ. ಇವರು ಈ ಬಜೆಟರಿ ಡೆಫಿಸಿಟ್ ಕಡಿಮೆ ಮಾಡ್ತಾ ಇದ್ದಾಗೆ ರೂಪಾಯಿನ ಬೆಲೆ ಜಾಸ್ತಿ ಆಗುತ್ತೆ. ಯಾವ ರೂಪಾಯಿನ ಬೆಲೆ ಜಾಸ್ತಿ ಆಗುತ್ತೆ, ದೇಶದ ಮರ್ಯಾದೆನೂ ಅದರ. ಒಳ್ಳೆ ಮಾತು ಹೇಳಿದ್ರಿ. ಇನ್ನೊಂದು ಪ್ರಶ್ನೆ ಸರ್, ಎಲ್ಲರೂ ಕೇಳೋದು, ಜನಸಾಮಾನ್ಯರು ಮಾತನಾಡೋದು, ಪೆಟ್ರೋಲ್ ಡೀಸೆಲ್ನ GST ಅಂಡರ್ನಲ್ಲಿ ತಂದ್ಬಿಟ್ರೆ ಲೀಟ್ರಿಗೆ 35 ರೂಪಾಯಿಗೆ ಸಿಕ್ಬಿಡುತ್ತೆ, ಲೀಟ್ರಿಗೆ 40 ರೂಪಾಯಿಗೆ ಸಿಕ್ಬಿಡುತ್ತೆ, ಯಾಕೆ ಮಾಡಲ್ಲ ಅಂತ ಒಂದು ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದಾರೆ. ಅದು ನಿಜಾನ? ಆ ಥರ GST ಅಂಡರ್ನಲ್ಲಿ ಬಂದರೆ ರೇಟ್ ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ತಮ್ಮ ಒಪಿನಿಯನ್. ಮೊದಲನೇದಾಗಿ ನೀವೇನು ಹೇಳ್ತಾರೋ ಅಂತ ರೇಟ್ ಸುಳ್ಳು. 35 ರೂಪಾಯಿಗೆ ಯಾವಾಗಲೂ ಬರಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಪೆಟ್ರೋಲ್ ಜನ ಹೇಳೋದನ್ನ ಅದು ಏನಾಗುತ್ತೆ, ಜನರು ಮಾತಾಡ್ತಾರೆ. ಬಟ್ ಟೆಕ್ನಿಕಲ್ ಆಗಿ ಮಾತಾಡಬೇಕಾದ್ರೆ ಮೊದಲನೇದಾಗಿ ಪೆಟ್ರೋಲ್ ಪ್ರೈಸ್ ಹೆಂಗೆ ಇದಾಗುತ್ತೆ ಅಂತಂದ್ರೆ, ಡಿಸೈಡ್ ಆಗುತ್ತೆ ಅಂದ್ರೆ, ಒಂದು ಜಾಗತಿಕವಾಗಿ ಅವ್ರೇನು ಡಿಸೈಡ್ ಮಾಡ್ತಾರೆ, ಕ್ರೂಡ್ ಆಯಿಲ್ದು ಅದ್ರ ರೇಟ್ ಪರ್ ಬ್ಯಾರಲ್ ಲೆಕ್ಕ. ಮಾತ್ರ ನಂತರ ನನ್ನ ಡಾಲರ್ ಪ್ರೈಸ್, ನಂದು 60 ರೂಪಾಯಿ ಆದ್ರೆ ಒಂದು ರೀತಿ ನನಗೆ ಕಾಸ್ಟ್ ಬೀಳುತ್ತೆ, 80 ರೂಪಾಯಿ ಆದ್ರೆ ಒಂದು ಕಾಸ್ಟ್ ಬೀಳುತ್ತೆ, 85 ರೂಪಾಯಿ ಆದ್ರೆ ಒಂದು ಕಾಸ್ಟ್ ಬೀಳುತ್ತೆ, ಅದು ವರ್ಕ್ ಆಗುತ್ತೆ. ನಂತರ ಕಸ್ಟಮ್ಸ್ ಡ್ಯೂಟಿ, ಆಮೇಲಿಂದ ಆಯಾ ರಾಜ್ಯಗಳು ಮಾಡೋದಂತ, ಅಲ್ಲ ಆಯಾ ರಾಜ್ಯಗಳು ವಿಧಿಸುವಂತ, ಯಾಕಂದ್ರೆ ವ್ಯಾಟ್ ಅಲ್ಲಿ ಇದೆ, ಇನ್ನು GSTಗೆ ಬಂದಿಲ್ಲ. ಇನ್ನ ರಾಜ್ಯಗಳು ಯಾತಕ್ಕೆ ಬಿಟ್ಟು ಕೊಡೋದಿಲ್ಲ ಅಂತಂದ್ರೆ, ಅದೊಂದೇ ಅವ್ರಿಗೆ ಈಸಿಯಾಗಿ ಬರ್ತಾ ಇರೋದು. ಯಾಕೆ ಅಂತಂದ್ರೆ ಬೇರೆ ಯಾವುದೇ ತೆರಿಗೆಗಳು, ವಸ್ತುಗಳ ಮೇಲೆ ತೆರಿಗೆ ಹಾಕಿದಾಗ ಅದ್ರದ್ದು ಕಲೆಕ್ಷನ್ ಇದೆಯಲ್ಲ, ಅದು ಬಹಳ ಕಷ್ಟ. ಒಂದು ಪಾಯಿಂಟ್ ಅಲ್ಲಿ ಸಿಕ್ಕಿಬಿಡುತ್ತೆ ನಮಗೆ, ಹಾಗಾಗಿ ಅವರಿಗೆ ಬಹಳ ಸುಲಭ. ಆಮೇಲೆ ಇಟ್ ಇಸ್ ಮಲ್ಟಿಪ್ಲಿಫಿಕೇಶನ್. ನೀವು ಒಂದು ಲೀಟ್ರಿಗೆ 2 ರೂಪಾಯಿ ಜಾಸ್ತಿ ಮಾಡ್ಬಿಟ್ರೆ ಇಂಟು 1 ಲಕ್ಷ ಲೀಟರ್ ಪರ್ ಡೇ ಕನ್ಸಂಪ್ಷನ್ ಅಂತಂದ್ರೆ, ಅಷ್ಟು ಯಾವುದೇ ಅಧಿಕಾರಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ, ಯಾವ್ದು ಪ್ರಯತ್ನಗಳಿಲ್ಲದೆ ಅಷ್ಟು ದುಡ್ಡು ಇವ್ರಿಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇವತ್ತಿನ ಬಜೆಟ್ ನಲ್ಲಿ ಕಂಪ್ಲೀಟ್ ಮಾಡಿ ಸರ್. ಹಾಗಾಗಿ GSTಗೆ ಮೂವ್ ಆಗ್ಲೇಬೇಕು. ಹೌದೌದು, ಅದನ್ನ ನಾವು ಹೊರಗಿಟ್ಟು ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಟೈಮ್ ಲಿಮಿಟ್, ಇದಕ್ಕೊಂದು ಟೈಮ್ ಅಂತ ಬರಬೇಕು. ಆದರೆ ರಾಜ್ಯಗಳು ಅತ್ಯಂತ ಅದಕ್ಕೆ ಬೇಗ ಒಪ್ಪಿಗೆ ಕೊಡ್ತವೆ ಅನ್ನೋದು ಕಷ್ಟ ಆಗುತ್ತೆ. ಒಕ್ಕೂಟ ವ್ಯವಸ್ಥೆ ಯಾಕೆ ಕಷ್ಟ ಆಗುತ್ತೆ ಅಂತಂದ್ರೆ, GST ಬಂದು ಈಗ ತಾನೇ ಸೆಟ್ಲ್ ಆಗ್ತಾ ಇದೀವಿ. ಈಗ ನಮಗೊಂದು ಐಡಿಯಾ ಬರುತ್ತೆ ಪ್ರತಿಯೊಂದು ರಾಜ್ಯಕ್ಕೂ ಎಷ್ಟು ನಮಗೆ ಕೆಪಾಸಿಟಿ ಇದೆ, ಎಷ್ಟು ಸಿಗುತ್ತೆ ಅನ್ನೋದೊಂದು. ಈಗ ಅರ್ಜೆಂಟ್ಗೆ ಏನಾದ್ರೂ ನಮ್ಗೆ ದುಡ್ಡು ಬೇಕು ಅಂತಂದ್ರೆ ಅದನ್ನ ಕೈ ಹಾಕೋದು ಬಹಳ ಸುಲಭ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತೆ ಅನ್ನೋದೊಂದು. ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರೋದೇ ಈ ಒಂದು ಬೆಲೆ. ಮೊನ್ನೆ ನೋಡಿರ್ಬೇಕು ನೀವು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1 ತಿಂಗಳೊಳಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ಬಿಟ್ರು. ಅದಕ್ಕೆ ಅವರು ಏನೋ ಸಪೋರ್ಟ್ ಮಾಡ್ಕೊಂಡ್ರು, ಆ ರಾಜ್ಯದಲ್ಲಿ ಇಷ್ಟಿದೆ, ಇಷ್ಟೆಲ್ಲ ಇದೆ. ಸೊ ಈ ಒಂದು ಜಾಸ್ತಿ ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ. GST ಬಂದ್ಬಿಟ್ರೆ ಆ ಅಧಿಕಾರ ಹೋಗ್ಬಿಡುತ್ತೆ. ಅಧಿಕಾರ ಹೋದ್ಮೇಲೆ ಪೆಟ್ರೋಲ್ಗೆ ನಾವು 100-102 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡ್ರೆ ಹತ್ತತ್ರ 40 ರೂಪಾಯಿ ರಾಜ್ಯಕ್ಕೆ ಹೋಗುತ್ತೆ. 1 ಲೀಟರ್ ಪೆಟ್ರೋಲ್ಗೆ ನಾವು 101 ರೂಪಾಯಿ ಕೊಟ್ರೆ ರಾಜ್ಯಕ್ಕೆ 40 ರೂಪಾಯಿ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ. 1 ಲೀಟರ್ಗೆ ರಾಜ್ಯ ಸರ್ಕಾರ ಅಂತ ದೊಡ್ಡ ಸಂಪನ್ಮೂಲ ಅದನ್ನ ಅವ್ರು ಬಿಡೋದಕ್ಕೆ ಇಷ್ಟಪಡ್ತಾರ? ಖಂಡಿತ ಇಷ್ಟಪಡೋದಿಲ್ಲ. ಪ್ರಮುಖ ವಿಚಾರ, ಇವತ್ತಿನ ಬಜೆಟ್ ನಲ್ಲಿ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿರುವುದು. ಚಿನ್ನದ ಮೇಲೆ ಹೌದು,
ರೇಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಸರ್. ಈಗ ಉದಾಹರಣೆಗೆ ನೋಡಿ, ಅದು ಎಗೇನ್ ಕ್ರೂಡ್ ಆಯಿಲ್ ತರನೇ ಗೋಲ್ಡ್ ಪ್ರೈಸ್ ಬಂದ್ಬಿಟ್ಟು ಫಿಕ್ಸ್. ಇಂಟರ್ನ್ಯಾಷನಲ್ ಏನು ಟ್ರೇಡ್ ಮಾಡ್ತಾರೋ ಅದು ನಮ್ಮ ದೇಶಕ್ಕೆ ತರಬೇಕಾದ್ರೆ ನಾನು 5,000 ರೂಪಾಯಿಗೆ ತಂದ್ರೆ 500 ರೂಪಾಯಿ ಟ್ಯಾಕ್ಸ್ ಕಟ್ಬಿಟ್ಟು ಒಳಗಡೆ ತರ್ತಾ ಇದ್ದೆ. ಅದಾದ್ರ ಮೇಲೆ GST ಬರ್ತಾ ಇತ್ತು 3%, ಅಂದ್ರೆ 13% ಆಗ್ತಾ ಇತ್ತು. ಈಗ 10% ಕಸ್ಟಮ್ ಡ್ಯೂಟಿನ ಅವ್ರು 7.5%ಗೆ ಕಸ್ಟಮ್ ಡ್ಯೂಟಿ. ಹೌದು. ಓಕೆ. ಸೊ ಹಾಗಾಗಿ ನಿಮಗೆ ಓವರ್ ಆಲ್ ಆಗಿ 2.5% ಕಡಿಮೆ ಆಗುತ್ತೆ ರೇಟ್. ಅಂದ್ರೆ ಈಗ 5,000 ರೂಪಾಯಿ ಇದ್ರೆ 10% ಅಂದ್ರೆ 500 ಆಗುತ್ತೆ. 2.5% ಅಂತಂದ್ರೆ 125 ರೂಪಾಯಿ. 125 ರೂಪಾಯಿ ಹೆಚ್ಚು ಕಡಿಮೆ ಪರ್ ಗ್ರಾಮ್ಗೆ ರೇಟ್. ಅದಕ್ಕಿಂತ ಒಂದು ಒಳ್ಳೆ ವಿಷಯ ಇದು ಯಾವಾಗ ಬರುತ್ತೆ ಅಂತಂದ್ರೆ ನಾಳೆಯಿಂದ ಬರೋದಿಲ್ಲ. ಈ ಬಜೆಟ್ ನ ಕೆಲವು ನೋಟಿಫಿಕೇಶನ್ ಆಗ್ಬೇಕು ಅಂತ ಹೇಳ್ತೀವಿ. ಅದು ರಾಷ್ಟ್ರಪತಿಗಳು ಅವ್ರಿಗೆ ಹತ್ರ ಹೋಗಿ ಆ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲಿಂದ ಕೆಲವೆಲ್ಲ ವಿಚಾರಗಳು 1ನೇ ತಾರೀಕು ಅಪ್ರಾಕ್ಸಿಮೇಟ್ ಆಗಿ ನೀವು ಒಂದು ಕೇಳೋದು ನೆಕ್ಸ್ಟ್ ಮಂತ್ 1ನೇ ತಾರೀಕು. ಅಲ್ಲ ಸರ್, ಅದಲ್ಲ, ಒಂದು ಈಗಿರೋ ರೇಟ್ ಅನ್ನು ಹೇಳ್ಬಿಡ್ತೀನಿ ನಾನು. 10 ಗ್ರಾಮ್ ಚಿನ್ನ ಅಂತಂದ್ರೆ 67,000 ಇದೆ ಇವಾಗ. ಹೌದು. ಒಂದು ಅಂದಾಜು ಎಷ್ಟು ಕಡಿಮೆ ಆಗ್ಬೋದು? 67,000 ರೂಪಾಯಿಗೆ 2.5%. 67,000ಕ್ಕೆ 2.5% ಕಡಿಮೆ. ಹೌದು ಹೌದು. ಓಕೆ, ಗುಡ್. ಹಂಗೆ ನೋಡಕ್ ಹೋದ್ರೆ ಸ್ವಲ್ಪ ಒಳ್ಳೆ ಇದೆ. 10% ಅಂದ್ರೆ 6,700. ಟ್ಯಾಕ್ಸ್ ಬಗ್ಗೆ ಇನ್ನೊಂದು ಹೇಳಬೇಕು. ಯಾವ ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡುತ್ತೋ ಪಾಪ ಸ್ಮಗ್ಲಿಂಗ್ ಮಾಡೋರಿಗೆಲ್ಲ ಕಷ್ಟ. 1,650 ಅವ್ರಿಗೆ ಮಾರ್ಜಿನ್ ಕಡಿಮೆ, ಸ್ಮಗ್ಲಿಂಗ್ ಮಾಡೋರಿಗೆ ಮಾರ್ಜಿನ್ ಕಡಿಮೆ ಆಗ್ಬಿಟ್ಟು ಅದೊಂದು ಒಳ್ಳೆ ವಿಷಯ. ಎಸ್ ಶ್ರೀನಿವಾಸ್ ಸರ್, ನನಗೆ ಇಡೀ ಬಜೆಟ್ ಅನಲೈಸ್ ಮಾಡೋದಕ್ಕಿಂತ ಜನರಿಗೆ ಏನ್ ಬೇಕಾಗಿತ್ತು ಟ್ಯಾಕ್ಸ್ ವಿಚಾರ, ಅದನ್ನೇ ಪರ್ಟಿಕ್ಯುಲರ್ ಆಗಿ ಇಬ್ಬರ ಹತ್ರನೂ ಕೂಡ ಕೇಳಿದೆ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಧನ್ಯವಾದ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ವಿಜಯ್ ಸರ್, ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸೊ ಇಬ್ರು ಕೂಡ ಬೀಳ್ಕೊಡ್ತಾ ಇದ್ದೀನಿ.